ನಮ್ ಸುಚಿತ್ರ ಹಾಡು ಹೇಳ್ತಾಳೆ, ಅದನ್ನ ಕೇಳಿಸ್ಕೋಬೇಕು ನೀವು. ಅದು ಹಾಡಿದ್ದು ಸುಚಿತ್ರನ ಭಜ ಗೋವಿಂದ ಅಂತ ಭಜನೆ ಮಾಡ್ತಾ ಇದ್ದಿದ್ದು ಶಶಿ ಅಲ್ವಾ? ಅಯ್ಯೋ, ಅದಕ್ಕೆಲ್ಲಿ ಬರುತ್ತೆ, ಅದು ತಿರ್ಪೆ. ಅದನ್ನ ನಾಡಿದ್ದು ನಮ್ ಸುಚಿತ್ರ. ಇಲ್ಲ, ಭಜನೆ ಶುರುವಾಗುವಾಗ ಕಿಟಕಿಲಿ ಹಿಣಕ್ ನೋಡ್ದೆ, ಶಶಿನೇ ಹಾಡ್ತಾ ಇದ್ದಿದ್ದು. ನನ್ ಮಗಳು ಹಾಡ್ತಿರ್ತಾಳೆ, ಇವಳು ಸುಮ್ನೆ ಬಾಯಿ ಆಡಿಸ್ತಿರ್ತಾಳೆ ಅಷ್ಟೇ. ಅಮ್ಮ, ಏನೇ ಇಷ್ಟು ಖುಷಿಯಾಗಿದ್ಯಾ? ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ. ಓ, ಕ್ಲಾಸ್ಗೆ ಫಸ್ಟ್ ಬಂದಿದ್ಯಾ? ಅದಕ್ಕೆ ಟೀಚರ್ ನಿನ್ನ ಹೋಗ್ಲಿ ಕ್ಲಾಪ್ಸ್ ಮಾಡಿದ್ರಾ? ಕ್ಲಾಪ್ ಮಾಡಿ ನನಗಿಲ್ಲ, ಶಶಿಗೆ. ನೀನ್ ಮಾರ್ಕ್ಸ್ ತಕೊಂಡ್ರೆ ಅವಳಿಗೆ ಯಾಕೆ ಕ್ಲಾಪ್ಸು? ಅಯ್ಯೋ ಮಮ್ಮಿ, ಇಲ್ಲಿ ನೋಡಿ ಶಶಿಗೆ ಎಷ್ಟೊಂದು ಮಾರ್ಕ್ಸ್ ಬಂದಿದೆ ಅಂತ ಶಶಿನ ಟೀಚರು ಹೊಗಳಿದ್ರು ಅಲ್ವೇನಾ ಶಶಿ? ನೋಡು ಮಮ್ಮಿ, ಶಶಿ ಮಾರ್ಕ್ಸ್ ಕಾರ್ಡು ಅವಳ ಸಿಸ್ಟರ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅವಳೆಂತ ಸಿಸ್ಟರೇ ನಿನ್ಗೆ? ಇನ್ನೊಂದ್ಸಲ ಸಿಸ್ಟರ್ ಅಂದ್ರೆ ಬಾಯಿ ಮೇಲೆ ಹಾಕ್ತೀನಿ. ಎಲ್ಲಿ ಕೊಡು ನಿನ್ ಮಾರ್ಕ್ಸ್ ಕಾರ್ಡು. ಬ್ಯಾಗಲ್ ಐತಿ, ತಗೋ. ಈ ತಬ್ಲಿ ಇಷ್ಟೊಂದು ಮಾರ್ಕ್ಸ್ ತೆಗ್ದಿದ್ದಾಳೆ, ನಿನಗೇನೆ ಬಂದಿತ್ತು ರೋಗ? ಮಮ್ಮಿ, ಶಶಿ ತುಂಬಾ ಬುದ್ಧಿವಂತೆ. ನೀನು ಅವಳಿಗಿಂತ ಬುದ್ಧಿವಂತೆ ಆಗ್ಬೇಕು. ಅಯ್ಯೋ, ಅವಳ ಮುಂದೆ ನಾನು ಏನು ಅಲ್ಲ. ಕ್ಲಾಸಲ್ಲಿ ನೋಡ್ಬೇಕು ನೀನು ಅವಳ ಬುದ್ಧಿವಂತಿಕೆನ. ಏನೇ ಕ್ವಶನ್ ಕೇಳಿದ್ರು ಪಟ್ ಪಟ್ ಅಂತ ಆನ್ಸರ್ ಮಾಡ್ತಾಳೆ. ಅದೇನಂತ ಉಟ್ಬಿಟ್ಟೆ ನೋಡು, ನನ್ ಶತ್ರು ಮುಂದೆ ನನ್ನ ಚಿಕ್ಕೋಣ ಮಾಡ್ಬಿಟ್ಟೆ. ಪರೀಕ್ಷೆಗೆ ಬಂದಿರೋ ಮಾರ್ಕ್ಸ್ ಎಲ್ಲ ಅವಳೇ ತಗೊಂಡಿದ್ದಾಳೆ. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಹೊಟ್ಟೆ ಉರಿತಾ ಇದೆ. ದರಿದ್ರಗಳನ್ನೆಲ್ಲ ನನ್ನ ಕಣ್ಣು ಮುಂದೆ ಇಡಬೇಡ ಅಂತ ಎಷ್ಟು ಸಲ ಹೇಳೋದು? ಮತ್ತೆ ಯಾಕೆ ತಂದಿಟ್ಟೆ ನೀನು? ಮಮ್ಮಿ, ಅದು ನಾನು ಇಟ್ಟಿಲ್ಲ, ಡ್ಯಾಡಿ ಇಟ್ಟಿದ್ದು. ನನ್ನ ಮಮ್ಮಿ ಅನ್ಬೇಡ, ನಾನು ಸುಚಿಗೆ ಮಾತ್ರ ಮಮ್ಮಿ, ನಿನಗಲ್ಲ. ಸಾರಿ ಮಮ್ಮಿ. ಮತ್ತೆ ಮಮ್ಮಿ ಅಂತ್ಯ, ಮತ್ತೆ ಮಮ್ಮಿ ಅಂತ್ಯ. ನಿನ್ಗೆ ಹಿಂಗೆಲ್ಲ ಹೇಳಿದ್ರೆ ಸರಿ ಹೋಗಲ್ಲ ಬಾ. ಸಾರಿ ಪುಟ್ಟ, ಇವತ್ತು ಬರೋದು ಲೇಟ್ ಆಯ್ತು. ಎಲ್ಲಿ ನೀನು ಒಬ್ಳೆ ಕಾಣಿಸ್ತಾ ಇದೆಯಲ್ಲ? ನಮ್ಮ ಶಶಿ ಪುಟ್ಟ ಏನು ಕಾಣಿಸ್ತಾನೆ ಇಲ್ಲ. ಅದು ನಿಮ್ ಮಗಳು ಅವಾಗ್ಲೇ ಬಂದು ತಟ್ಟೆಗೆ ಹಾಕೊಂಡು ಗಡತ್ತಾಗ ತಿಂದು ಹೋಗಿ ಮಲ್ಕೊಂಡವಳೆ. ನೀವಷ್ಟೇ ಮಗಳು ಮಗಳು ಅನ್ನೋದು. ಈಗ್ಲೇ ಹಿಂಗೆ, ಇನ್ನ ಅವಳ ಕಾಲ್ ಮೇಲೆ ಅವಳು ನಿಂತ್ರೆ ಈ ಕಡೆ ತಿರುಗು ನೋಡಲ್ಲ. ಯಾವತ್ತ ಶನಿ ಮನೆ ಬಿಟ್ಟು ಹೋಗೋ ಕಾಲ ಬರುತ್ತೋ ಗೊತ್ತಿಲ್ಲ. ಮಗುದ ಊಟ ಆಯ್ತಾ? ಅದಕ್ಕೆ ಯಾಕೆ ನೀನು ಇಷ್ಟೊಂದು ಮಾತಾಡ್ತೀಯಾ? ರಾಜ ರಾಣಿ ರೀಲೋಡೆಡ್ ಶನಿವಾರ ಮತ್ತು ಭಾನುವಾರ ರಾತ್ರಿ 7:30ಕ್ಕೆ. ನಿನಗೆ ಸ್ವಲ್ಪ ಸಿಕ್ಬಿಟ್ರೆ ಸಾಕು, ಅದನ್ನೇ ದೊಡ್ಡದು ಮಾಡಬಿಡ್ತೀಯ. ಹೌದು, ನಿಮ್ಗೆ ನಾನ್ ತಾನೇ ಕೆಟ್ಟವಳು. ನಿಮ್ಗೆ ಹೊರಗಿಂದ ಬಂದವರೇ ಹೆಚ್ಚು. ಬಿಡಿ, ಯಾಕೆ? ನಿನ್ನ ಮಾತು ಆ ಮಗು ಕಿವಿಗೆ ಬಿದ್ದರೆ ನೊಂದ್ಕೊಳ್ಳುತ್ತೆ. ಊಟ ಪಡಿಸು. ಗೀತಾ, ಗೀತಾ, ಇವತ್ತು ಮೆಂತೆ ಬಾತ್ ಮಾಡಿದ್ದೆ. ಶಶಿಗೆ ಮೆಂತೆ ಬಾತ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ತಗೊಬಂದೆ. ಇದೇನು ಗೀತಾ, ಇನ್ನ ನಿನ್ ಕೋಪ ಇಳಿದಿಲ್ವಾ? ಮಧ್ಯಾಹ್ನ ಕೂಡಾಕಿರೋದು, ಇನ್ನ ಅಲ್ಲೇ ಇದ್ದಾಳ? ಯಾಕ ಇದು ನಿಮ್ಗೆ ಜಾಸ್ತಿ ಆಯ್ತು. ಆ ಹುಡುಗಿ ಅಂಥದ್ದೇನು ಹೇಳಿದ್ಲು? ಅಭ್ಯಾಸ ಬಲ ಮಮ್ಮಿ ಎಂದ್ಲು, ಅದಕ್ಕೆ ಹೊಡೆದು ರೂಮಲ್ಲಿ ಕೂಡಾಕದ? ತಾಯಿಲ್ದ ಮಗು ಎಷ್ಟು ನೊಂದಿದೆಯೋ ಏನೋ. ಏನಾಯ್ತು ಸರ್? ನಮ್ಮ ಶಶಿ ಸಾವನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಅನ್ಸುತ್ತೆ. ನೋಡಿ ಸರ್, ನಮ್ಮ ಶಶಿನ ನಾನೇ ನಮ್ಮ ಕೈಯಾರ ಬೆಂಕಿಗೆ ಹಾಕ್ಬಿಟ್ಟು ಬಂದಿದ್ದೀವಿ. ನೋಡಿ ಸರ್ ಹೇಗೆ ನಗ್ತಾ ಇದ್ದಾಳೆ. ನಾವಿಲ್ಲಿ ಹೇಳ್ತಾ ಇದ್ದೀವಿ. ಹೋಗ್ಲಿ ಬಿಡಿ, ನಿಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ನಮ್ಮ ಮಗಳು ನಮ್ಮನೆಗೆ ಹೇಗೆ ಪ್ರಾಬ್ಲಮ್ ಆಗ್ತಾಳೆ ಸರ್? ಶಶಿ ನಿಮ್ಮ ಸ್ವಂತ ಮಗಳಲ್ವಲ್ಲ. ನಿಮ್ಮ ಮಿಸ್ಸಸ್ಗೆ ಶಶಿ ಮನೇಲಿರೋದು ಇಷ್ಟ ಇರಲಿಲ್ವಲ್ಲ.
ಹೇಗೋ ಆ ಹುಡುಗಿ ಕಾಟ ಕೊಡ್ತಾ ಇದ್ರು, ಈಗ ಮುಗಿಸೇ ಬಿಟ್ರು. ಟಿವಿಗಿಂತ ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.